ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸವರ್ಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಥರದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸ್ನೇಹಿತರೆ, ನೀವು ಮಾಡಬೇಕಾದ್ರೆ ಇಷ್ಟೇ: ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಅಲ್ಲಿ ಆಲ್ ಅನ್ನೋದ್ರ ಮೇಲೆ ಆಯ್ಕೆ ಮಾಡ್ಕೊಳ್ಳಿ. ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಓಕೆನಾ ಸ್ನೇಹಿತರೆ? ಏನಂತಂದರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ 14/3/2025 ಮೊರಾರ್ಜಿಯ ಅಂತಿಮ ಮೆರಿಟ್ ಪಟ್ಟಿ ಮತ್ತು ಅಂತಿಮ ಅಂಕಪಟ್ಟಿ ಅಂತೇಳಿ ಕೆ ಎ ಅವರು ಬಿಟ್ಟಿದ್ರು. ಸೊ ಇದು ಫೈನಲ್ ಅಂಕಪಟ್ಟಿ ಮತ್ತು ಫೈನಲ್ ಮೆರಿಟ್ ಪಟ್ಟಿ ಆಗಿರ್ತದೆ. ಸೊ ಭಾಳಷ್ಟು ಅಭ್ಯರ್ಥಿಗಳು ಮತ್ತು ಪಾಲಕರು ಡೌಟ್ಸನ್ನು ಕೇಳ್ತಾ ಇದ್ರಿ. ಸೊ ಸ್ನೇಹಿತರೆ, ಏನಂತ ಅಂದರೆ, 5,000 ರ್ಯಾಂಕ್ ಇದೆ, ನಮಗೆ ಮೊದಲ ಸುತ್ತಿನಲ್ಲಿ ಸೀಟ್ ಸಿಗುತ್ತಾ, ಎರಡನೇ ಸುತ್ತಿನಲ್ಲಿ ಸೀಟ್ ಸಿಗುತ್ತಾ, ಮತ್ತು ಕೆಲವೊಬ್ಬರು ಈಗ ನಮ್ಮ ರ್ಯಾಂಕು 500 ಮೇಲಿದೆ, ಫಸ್ಟ್ ಲಿಸ್ಟಲ್ಲೇ ಸಿಗುತ್ತಾ, ಮತ್ತು ನಾವು ಹೇಳಿದ್ದ ಸ್ಕೂಲಿಗೆ ಸಿಗುತ್ತಾ ಅಂತೇಳಿ, ನಾವು ಕೇಳಿದ ಸ್ಕೂಲಿಗೆ ಸಿಗುತ್ತಾ ಅಂತೇಳಿ ಕೇಳ್ತಾ ಇದ್ರು. ಸೊ ಓಕೆನಾ? ಹಾಗೆ ಇನ್ನು ಕೆಲವರು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸ್ತಾ ಇದ್ರಿ. ಎಲ್ಲರಿಗೂ ಕೂಡ ಅನ್ವಯವಾಗುವಂತೆ ಒಂದೇ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಏನಂತಂದರೆ, ಈಗಾಗಲೇ 2024 ನಡೆದಿರುವಂತಹ ಮೊರಾರ್ಜಿ ವಸತಿ ಶಾಲೆ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ರೌಂಡ್ 3 ಲೀಸ್ಟನ್ನು ತೆಗೆದುಕೊಂಡಿದ್ದೀನಿ ನಾನು. ನೋಡ್ಬೋದು ನೀವು, ಬಾಗಲಕೋಟೆ ಡಿಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ 6th ಎಂಟ್ರೆನ್ಸ್ ಎಕ್ಸಾಮ್ 2024-25 ಅಲೋಟೆಡ್ ಲೀಸ್ಟ್ ಈ ಥರ ಬಿಡ್ತಾರೆ ನಿಮಗೆ. ಓಕೆನಾ? ಸರಿ, ಈ ಥರ ಬಿಟ್ಟಿದ್ರು. ನೀವು ನೋಡ್ಬೋದು, ಇಲ್ಲಿ ರೌಂಡ್ 3 ಅಂತ ಇದೆ. ಇಲ್ಲಿ ಕೆಲವೊಬ್ಬರು ಫಸ್ಟ್ ಲೀಸ್ಟ್ ಅಂತ ಹೇಳ್ತೀರಾ, ಓಕೆನಾ, ಸೆಕೆಂಡ್ ಲೀಸ್ಟ್ ಅಂತ ಹೇಳ್ತೀರಾ. ಸೊ ಆ ಥರ ತಿಳ್ಕೊಬೇಡಿ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ರೌಂಡ್ 1, ರೌಂಡ್ 2 ಆ್ಯಂಡ್ ರೌಂಡ್ 3 ಆ್ಯಂಡ್ ರೌಂಡ್ 4ವರೆಗೂ ಸರಿ ಬಿಟ್ಟಿದ್ದಾರೆ. ಓಕೆನಾ? ಸೊ ಸ್ನೇಹಿತರೆ, ಮತ್ತೇನಂತ ಅಂದರೆ, ನೀವು ನೋಡ್ಬೋದು, ಇಲ್ಲಿ ಕೆಲವೊಬ್ಬರು ಕೇಳ್ತೀರಾ. ಸೊ ಇಲ್ಲಿ 876 ರ್ಯಾಂಕ್ ಬಂದಿದೆ. ಸರಿ, ಅವ್ರದ್ದು ರೌಂಡ್ 3ಯಲ್ಲಿ ಸೆಲೆಕ್ಷನ್ ಆಗಿದೆ. ರೌಂಡ್ 3ಯಲ್ಲಿ ಸೆಲೆಕ್ಷನ್ ಆಗಿದೆ. ಓಕೆನಾ? ಸೊ ಇದು GM ಫೀಮೇಲು. ಓಕೆನಾ? ಇಲ್ಲಿ ನೋಡಿ. ಓಕೆ, ದೆನ್ ಅಂದರೆ ಅವರು ಈಗ ಬಂದರೂ ಕೂಡ, ಸ್ಕೂಲ್ ಬಂದರೂ ಕೂಡ ನೆಕ್ಸ್ಟು ಹೋಗಿರೋದಿಲ್ಲ ಅಂತ ಅನ್ಕೋತೀನಿ. ಅದರಿಂದ ರೌಂಡ್ 3ವರೆಗೂ ಬಿಟ್ಟಿದ್ದಾರೆ. ಓಕೆನಾ? ಸೊ ತದನಂತರದಲ್ಲಿ ನೀವಿಲ್ಲಿ ನೋಡ್ಬೋದು, 1047ನೇ ರ್ಯಾಂಕು, ಆಮೇಲೆ 1048ನೇ ರ್ಯಾಂಕು GM ಕ್ಯಾಟಗರಿಯಲ್ಲಿ ಆಯ್ಕೆ ಆಗಿದ್ದಾರೆ ಫೀಮೇಲ್ ಕ್ಯಾಂಡಿಡೇಟು. ಓಕೆನಾ? ಅವರಿಗೆ ಬೇಕಾದಂಥ ಸ್ಕೂಲ್ ಇದು. ಓಕೆನಾ? ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಅವರು ಪ್ರಿಫರೆನ್ಸ್ ಕೊಟ್ಟಿರ್ತಾರಲ್ವ ಹಾಕುವಾಗ. ಸೊ ಯಾವ ಸ್ಕೂಲಿಗೆ ಫಸ್ಟು, ಸೆಕೆಂಡು, ಥರ್ಡ್ ಅಂತ ಹಾಕಿರ್ತಾರಲ್ವ. ಸೊ ಆ ಸ್ಕೂಲ್ಗೋಸ್ಕರ ವೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 547ನೇ ರ್ಯಾಂಕು 2A ಮೇಲು. ಓಕೆನಾ? ಆಮೇಲೆ 611 ರ್ಯಾಂಕ್ ಪಡೆದುಕೊಂಡವರು ಕೂಡ 2A ಮೇಲ್ ಕ್ಯಾಂಡಿಡೇಟು. 10,221 2A ಮೇಲ್ ಕ್ಯಾಂಡಿಡೇಟು. 992 ರ್ಯಾಂಕ್ ಬಂದವರು ಕೂಡ ರೌಂಡ್ 3ಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಓಕೆನಾ? ರೌಂಡ್ 3, ರೌಂಡ್ 1 ಕರೀತಾರೆ, ಆಮೇಲೆ ರೌಂಡ್ 2 ಕರೀತಾರೆ, ಆಮೇಲೆ ರೌಂಡ್ 3 ಕರೀತಾರೆ. ಸರಿ ರೌಂಡ್ 4ವರೆಗೂ ಕರೆದಿದ್ದಾರೆ. ಓಕೆನಾ? ಇದು ಸರಿ ರೌಂಡ್ 3 ಏನು ಆಯ್ಕೆ ಮಾಡಿಕೊಂಡ್ರು, ಆಯ್ಕೆ ಪಟ್ಟಿ ರೌಂಡ್ 3 2024 ಒಂದು ಆಯ್ಕೆ ಪಟ್ಟಿ ಇದಾಗಿರ್ತದೆ. ಓಕೆನಾ? ನಿಮಗೊಂದು ಐಡಿಯಾ ಸಿಗುತ್ತೆ. ಓಕೆನಾ? ನೀವೆಲ್ಲ ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ಕೇಳ್ತಾ ಇದ್ದೀರಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸರಿ ಇದು ಎಷ್ಟಕ್ಕೆ ನಿಲ್ತಿದೆ ಅಂತ ಹೇಳಿ. ಮತ್ತು ಇಲ್ಲಿ ನೋಡಿ, 91,278 2B. ಓಕೆನಾ? ಆಮೇಲೆ ನೆಕ್ಸ್ಟು SC ಕ್ಯಾಟಗಿರಿಗೆ ಸಂಬಂಧಪಟ್ಟ ಹಾಗೆ ಮೇಲ್ ಕ್ಯಾಂಡಿಡೇಟು 1,17,483 ರ್ಯಾಂಕ್ ಆಗಿದೆ. ಇದು ರೌಂಡ್ 3ಯಲ್ಲಿ ಸೆಲೆಕ್ಷನ್ ಆಗಿದೆ. ರೌಂಡ್ 3. ಓಕೆನಾ? ದೆನ್ ನೆಕ್ಸ್ಟ್ ನೋಡಿ, 1,08,121 2B ಕ್ಯಾಟಗರಿ ಮೇಲ್ ಕ್ಯಾಂಡಿಡೇಟ್ಗೆ, ಅಂದರೆ ಅಭ್ಯರ್ಥಿಗಳಿಗೆ 1,08,121 ಆಗಿದೆ. 1,00,000. ಓಕೆ. ದೆನ್ ನೆಕ್ಸ್ಟು
3Bಗೆ ನೋಡಿ 7421 ಫೀಮೇಲ್ ಕ್ಯಾಂಡಿಡೇಟ್ಗೆ ಆಗಿದೆ. ಓಕೆನಾ ಸ್ನೇಹಿತರೆ, ಏನಂತಂದರೆ ಇಲ್ಲಿ ಕೆಟಗರಿ ಅನ್ವಯ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯ ಮತ್ತು ನಿಮ್ಮ ಒಂದು ರ್ಯಾಂಕ್ ಅನ್ವಯ ಏನು ಮಾಡ್ತಾರೆ, ಸ್ಕೂಲ್ಗೆ ಅಲಾಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ ST ಮೇಲ್ಗೆ 10,377. ಆಮೇಲೆ ನೆಕ್ಸ್ಟು ST ಮೇಲ್ಗೆ 10,225. ಅಂದರೆ ಜಿಲ್ಲೆಗೂ ಡಿಫ್ರೆಂಟ್ ಆಗುತ್ತೆ. ಓಕೆನಾ, ಜಿಲ್ಲೆಗೂ ಕೂಡ ಡಿಸ್ಟಿಕ್ ವೈಸು ಆಯ್ಕೆ ಇದು ಮಾಡ್ತಾರೆ. ಮೆರಿಟ್ ಲಿಸ್ಟ್ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಆ ಡಿಸ್ಟಿಕ್ ಒಳಗೆ ಎಷ್ಟು ಕಾಂಪಿಟೇಷನ್ ಇದೆ ಮತ್ತು ಎಷ್ಟು ಕೆಟಗರಿ ಮೇಲೆ ಅನ್ವಯ ಆಗಿ ಮತ್ತು ಅದೇನಾಗುತ್ತೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಓಕೆನಾ, ಎಲ್ಲ ಡಿಸ್ಟಿಕ್ಕಿಗೂ ಹೈಯೆಸ್ಟು ಕಟ್ ಆಫ್ ನಿಂತ್ಕೊಳ್ಳೋದಿಲ್ಲ. ಒಂದೊಂದು ಕಡೆ ಕಡಿಮೆ ಸ್ಕೋರ್ ಇದ್ದರೂ ಕೂಡ ಸೆಲೆಕ್ಷನ್ ಆಗ್ತಾರೆ ಸ್ಕೂಲ್ಗೆ. ಓಕೆನಾ, ಸೊ ಇಲ್ಲಿ ನೋಡಿ ನೆಕ್ಸ್ಟ್ 2,766 3rd B ಫೀಮೇಲ್ಗೆ. ನೆಕ್ಸ್ಟ್ ನೋಡಿ 3A ಮೇಲಿಗೆ 2,782ನೇ ರ್ಯಾಂಕು. ನೆಕ್ಸ್ಟ್ ನೋಡಿ 1,174ನೇ ರ್ಯಾಂಕು 3rd A ಫೀಮೇಲ್. ಓಕೆನಾ, ನೆಕ್ಸ್ಟ್ ನೋಡಿ 2,780 2A ಫೀಮೇಲ್ ರ್ಯಾಂಕು. 54,376ನೇ ರ್ಯಾಂಕು SC ಫೀಮೇಲ್ಗೆ. ಓಕೆನಾ, SC ಫೀಮೇಲ್ ಕೆಟಗರಿಗೆ 54,376 ರ್ಯಾಂಕ್ ಇದೆ. ಓಕೆನಾ, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇನ್ನೊಂದು ಸ್ಕೂಲದ್ದು ಬಿಟ್ಟಿದ್ದಾರೆ. 44,353 2A ಮೇಲ್. 46,853 2A ಮೇಲ್. ಓಕೆನಾ, ಸ್ಪೆಷಲ್ ಕೆಟಗರಿ ಅನ್ವಯನೂ ಕೂಡ ಆಯ್ಕೆ ಆಗ್ತಾರೆ. ಇದು ನೋಡ್ಬೋದು ನೀವು, ಸ್ಪೆಷಲ್ ಕೆಟಗರಿ ಅನ್ವಯ ಇದು 1,85,589ನೇ ರ್ಯಾಂಕ್ ಬಂದವರು ಕೂಡ ಸೆಲೆಕ್ಷನ್ ಆಗಿದ್ದಾರೆ. 589ನೇ ರ್ಯಾಂಕ್ ಬಂದವರು ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಓಕೆನಾ, $7,119ನೇ ರ್ಯಾಂಕ್ ಬಂದವರು GM ಫೀಮೇಲ್ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ನೋಡಿ 1,55,573 ರ್ಯಾಂಕ್ ಬಂದವರು SC ಕೆಟಗರಿ ಕೂಡ ಸೆಲೆಕ್ಷನ್ ಆಗಿದ್ದಾರೆ. 1,96,050 ಬಂದವರು ಕೂಡ ಸೆಲೆಕ್ಷನ್ ಆಗಿದ್ದಾರೆ ಸ್ಪೆಷಲ್ ಕೆಟಗರಿ ಅನ್ವಯ. ಓಕೆನಾ, ಆ ಡಿಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ಕಾಂಪಿಟೇಷನ್ ಇರುತ್ತಲ್ವ, ಸೊ ಅದರ ಅನ್ವಯ ಆಯ್ಕೆ ಆಗುತ್ತೆ. ಮತ್ತು ಸ್ಪೆಷಲ್ ಕೆಟಗರಿ ಮತ್ತು ಕೆಟಗರಿಗೆ ಸಂಬಂಧಪಟ್ಟ ಹಾಗೆ ಮತ್ತು ನಿಮ್ಮ ರ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಮಾಡ್ಕೊಳ್ತಾರೆ. ಓಕೆನಾ, ಇದು 2024ರಲ್ಲಿ ನಡೆದಿರುವಂತಹ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಏನಾಯಿತು ಅದರ ಒಂದು ರೌಂಡ್ 3 ಸೆಲೆಕ್ಷನ್ ಲಿಸ್ಟ್ ಇದಾಗಿರ್ತದೆ. ಅಂದರೆ ಸ್ಕೂಲ್ಗಳಿಗೆ ಆಯ್ಕೆ ಮಾಡಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಕಾಲಾವಕಾಶವನ್ನು ಕೊಡ್ತಾರೆ. ಆ ಕಾಲಾವಕಾಶ ಒಳಗೆ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೇಕಾಗ್ತದೆ. ಓಕೆನಾ, ಹಾಗೆ ನೋಡಿ ಕೆಟಗರಿ 1ಗೆ 90,697 ರ್ಯಾಂಕ್. ಆಮೇಲೆ ನೆಕ್ಸ್ಟ್ ನೋಡಿ SC ಫೀಮೇಲ್ ಸ್ಪೆಷಲ್ ಕೆಟಗರಿ 1,94,409 ಸಾರಿ. ಓಕೆನಾ, ಈ ರೀತಿ ಏನು ಮಾಡ್ತಾರೆ, ರೌಂಡ್ 1 ಮತ್ತು ರೌಂಡ್ 3 ಮತ್ತು ರೌಂಡ್ 4 ಅಂತೇಳಿ ಹೋದ ಸರಿ ಬಿಟ್ಟಿದ್ರು. ಈ ಸರಿನೂ ಅದೇ ರೀತಿಯಾಗಿ ಬಿಡ್ತಾರೆ. ಓಕೆನಾ, CET ರ್ಯಾಂಕು ನಿಮ್ಮ ಒಂದು ಸ್ಕೂಲ್ ಅಲಾಟ್ಮೆಂಟ್ ಮತ್ತು ಯಾವ ಸ್ಕೂಲು ಓಕೆನಾ, ಡಿಸ್ಟಿಕ್ ವೈಸ್ಗೆ ಸಂಬಂಧಪಟ್ಟ ಹಾಗೆ ಪೈಪೋಟಿ ಇರ್ತದೆ. ಓಕೆನಾ, ನಿಮ್ಮ ಎಷ್ಟು ರ್ಯಾಂಕ್ ತೆಗೆದುಕೊಂಡಿರ್ತೀರ ಆ ರ್ಯಾಂಕ್ ಮೇಲೆ ನಿಮಗೆ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಓಕೆನಾ, ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.